ಬೆಂಗಳೂರಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತಹ ಆಟೋ ರಿಕ್ಷಾನ ನೀವೇನಾದರೂ ಹೊರಗಡೆಗೆ ಎತ್ಕೊಂಡು ಹೋಗ್ತಾ ಇದ್ರೆ, ಎಕ್ಸಾಂಪಲ್ ನೀವೆಲ್ಲ ಊರಿಗೆ ಹೋಗ್ತಾ ಇದ್ದೀರಾ, ಇಲ್ಲ ಒಂದು ಬೆಂಗಳೂರು ಸಿಟಿಯಿಂದ ಒಂದು 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಏನಾದರೂ ನಿಮ್ಮ ಗಾಡಿನ ಎತ್ಕೊಂಡು ಹೋಗ್ತಾ ಇದ್ದೀರಾ, ಇಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು, ಈಗ ಹಬ್ಬ ಇದ್ದಾವೆ, ದಸರಾ ಹಬ್ಬ ಎಲ್ಲ ಇದೆ, ಸೊ ಆ ಟೈಮಲ್ಲಿ ಸ್ವಲ್ಪ ಊರಿಗೆಲ್ಲ ಎತ್ಕೊಂಡು ಹೋಗೋಣ, ನಮ್ಮ ಆಟೋದಲ್ಲೇ ಹೋಗಿ ಬಂದ್ಬಿಡೋಣ ಅಂತ ನೀವೇನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಈ ಕೂಡಲೇ ಎಚ್ಚರವಾಗಿರಿ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಮಿನಿಮಮ್ ಅಂದರೂ 5,000 ರೂಪಾಯಿ ಫೈನ್ ಹಾಕ್ತಿದ್ದಾರೆ ಆರ್ ಟಿ ಒದವರು. ಎಲ್ಲ ಕಡೆನೂ ಇದೆ. ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ಅದು ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರದು ಫೈನ್ ಹಾಕಿರೋದು, ಮತ್ತು ಪ್ರತಿಯೊಂದು ಡೀಟೇಲ್ಸ್ ಕೂಡ ಕೊಡ್ತೀನಿ. ಈ ಕೂಡಲೇ ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಆದಷ್ಟು ನೀವು ಹೊರಗಡೆ ಆಟೋ ರಿಕ್ಷಾನ ಬೆಂಗಳೂರು BBMP ಲಿಮಿಟಿಂದ ಹೊರಗಡೆ ಎತ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದರೆ ಎಚ್ಚರವಾಗಿರಿ. ಸೊ ಬೆಂಗಳೂರು ಸರೌಂಡಿಂಗಲ್ಲೇ ಒಂದು BBMP ಲಿಮಿಟಿಂದ ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಆದರೆ ಏನು ತೊಂದರೆ ಇಲ್ಲ. ನೀವು ಅದು ಬಿಟ್ಟು ಎಲ್ಲಾದರೂ ಹೊರಗಡೆಗೆ ಎತ್ಕೊಂಡು ಹೋಗ್ತಾ ಇದ್ರೆ ಈ ಕೂಡಲೇ ಹುಷಾರಾಗಿರಿ. ಯಾಕಂದರೆ ₹1 ₹2 ಎಲ್ಲ ಮಿನಿಮಮ್ ಅಂತ ಅಂದ್ರೂ ಒಂದು 6-8 ಸಾವಿರ ರೂಪಾಯಿವರೆಗೂ ಪೆನಾಲ್ಟಿ ಬೀಳ್ತಾ ಇದೆ. ಸೊ ಇದಕ್ಕೆ ಅವ್ರು ಯಾವುದೇ ಥರ ಅಲ್ಲಿ ಆರ್ ಟಿ ಒದವ್ರು ನಿಂತ್ಕೊಂಡು ಬರಪ್ಪ ನಿಂದು ಪೆನಾಲ್ಟಿ ಇದೆ ಅಮೌಂಟ್ ಇಷ್ಟು ಅಂತ ಅಂದ್ಬಿಟ್ಟೇನು ಆಗ್ತಾ ಇಲ್ಲ. ಅವರು ಡೈರೆಕ್ಟಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಚೀಟಿ ಬರೆದು ಕೊಡ್ತಿದ್ದಾರೆ. ಸೊ ಇದ್ರ ಜೊತೆಗೆ ನನಗೆ ಇನ್ನೂ ಫೋನ್ ಮಾಡಿ ಹೇಳ್ತಿರೋದೇನಂತಂದರೆ, ವಾಟ್ಸಪ್ಪಲ್ಲಿ ಕೂಡ ನನಗೆ ಮೆಸೇಜ್ ಬಂದಿತ್ತು. ಅದರಲ್ಲಿ ಹೇಳೋದೇನು ಅಂತಂದರೆ, ಬ್ರದರ್ ಫುಲ್ಲು ಯಾವುದೇ ಥರ ನಮಗೆ ಧಮಕಿ ಹಾಕೋದು ಏಕವಚನದಲ್ಲಾಗಲಿ ಯಾವುದೇ ಥರನೂ ಮಾತಾಡ್ತಾ ಇರಲಿಲ್ಲ. ಡೈರೆಕ್ಟಾಗಿ ಒಳ್ಳೆ ಸೌಜನ್ಯವಾಗಿ ಮಾತಾಡಿ, ಬನ್ನಿ ಇದನ್ನು ನೋಡಿ ಯಾಕೆ ಬಂದ್ರಿ ಇಲ್ಲಿಗೆ, ತಗೊಳ್ಳಿ ಇಷ್ಟು ಪೆನಾಲ್ಟಿ ಅಂದ್ಬಿಟ್ಟು, ಅಂದರೆ ಇಳಿದು ಬರೋ ಅಷ್ಟರಲ್ಲೇ ಫೈನ್ ಹಾಕ್ಬಿಟ್ಟು ಬರೆದು ಕಳಿಸ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಸರಿನಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆದಷ್ಟು ಗಾಡಿಗಳನ್ನ ನಿಮ್ಮ ಆಟೋ ರಿಕ್ಷಾನ ಬೆಂಗಳೂರು ಲಿಮಿಟಲ್ಲಿರುವಂತಹ BBMP ಪರ್ಮಿಟಲ್ಲಿರುವಂತಹ ಬೆಂಗಳೂರು ಸಿಟಿ ಪರ್ಮಿಟಲ್ಲಿರುವಂತಹ ಗಾಡಿಗಳನ್ನ ಎತ್ಕೊಂಡು ಹೊರಗಡೆ ಹೋಗಕ್ಕೆ ಹೋಗಬೇಡಿ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಕೆಲವ್ರಿಗೆ ಅರ್ಥ ಆಗಲ್ಲ BBMP ಅಂದರೆ ಏನು, ಬೆಂಗಳೂರು ಲಿಮಿಟ್ ಅಂತಂದರೆ ಏನೂ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಆಟೋ ರಿಕ್ಷಾ ಓಡಬೇಕಿರೋದು BBMP ಲಿಮಿಟಲ್ಲಿ ಮಾತ್ರನೇ ರೂಲ್ಸ್ ಪ್ರಕಾರ. ಬಟ್ ಏನಂತ ಅಂದರೆ, ಇವಾಗ ಬೆಂಗಳೂರು ತುಂಬ ದೊಡ್ಡದಾಗಿ ಬೆಳೆದಿದೆ, ಆಲ್ಮೋಸ್ಟ್ ಒಂದು 30-40 ಕಿಲೋಮೀಟ್ರ್ವರೆಗೂ ಕವರ್ ಆಗ್ತಿದೆ, ಆಯಿತಾ. ಬಟ್ ಏನಂತ ಅಂದರೆ, ಆ ಕಡೆಗೆಲ್ಲ ಗಾಡಿ ಎತ್ಕೊಂಡು ಹೋಗಂಗಿಲ್ಲ, ಆದ್ರೂ ಆಪ್ರೇಟ್ ಮಾಡಲೇಬೇಕು. ಇವಾಗ ಸಿಟಿನಲ್ಲೇ ಬಾಡಿಗೆ ಹೊಡ್ತೀವಿ ಅಂತಂದರೆ ಆಗೋದಿಲ್ಲ. ಇವಾಗ ತುಂಬ ಜನ ಬೆಂಗಳೂರು ಬಿಟ್ಟು ಬೆಂಗಳೂರು ಸಿಟಿಯಿಂದ ಔಟ್ಸ್ಕಟಲ್ಲಿ ಬಂದು ಮನೆ ಕಟ್ಕೊಂಡು ವಾಸ ಇರೋವಂಥದ್ದು. ಸೊ ಈ ಥರ ಇದೆ. ಹಾಗೆ ಇಲ್ಲಿ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಬೋದು ಯಾವ ಥರ ಪೆನಾಲ್ಟಿ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಸ್ನೇಹಿತರೆ, ಇಲ್ಲಿ ಸೈಡಲ್ಲಿ ನೀವು ನೋಡ್ಬೋದು, ಇಲ್ಲಿ ಆರ್ ಟಿ ಒದವ್ರದ್ದು ಚೆಕ್ ರಿಪೋರ್ಟ್ ಕಮ್ ರೆಸಿಪ್ಟ್ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಅದ್ರಲ್ಲಿ ಬಂದುಬಿಟ್ಟು ಪ್ಲೇಸ್ ಆಗಿರಲಿ, ರಿಜಿಸ್ಟ್ರೇಷನ್ ನಂಬರ್ ಆಗಿರಲಿ, ಎಲ್ಲ ಥರನೂ ಅದರಲ್ಲಿ ಮೆನ್ಷನ್ ಆಗಿದೆ. ಎಷ್ಟು ಗಂಟೆಗೆ ಬಂದಿರೋದು, ಟೈಮಿಂಗ್ಸು ಎಲ್ಲ ಕೂಡ ಇದೆ. ಹಾಗೆ ಇವಾಗ ಒಂದು ಏನು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಚಲನ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಳಿಸ್ಕೊಟ್ಟಿದ್ದು. ಇದೇ ಥರ ಅಂದರೆ ಈ ಥರ ತುಂಬ ಜನಕ್ಕೆ ಆಗಿದೆ, ಆಯಿತಾ. ನಾನು ಕೇಳ್ದಂಗೆ ತುಂಬ ಜನ ಮೆಸೇಜ್ ಆಗ್ತಾ ಇದ್ದಾರೆ. ಬಟ್ ಏನಂತಂದರೆ, ನನಗೆ ಇದೊಂದು ಮಾತ್ರ ಸಬ್ಸ್ಕ್ರೈಬರ್ ಕಳಿಸ್ಕೊಟ್ರು. ಬಟ್ ಏನಂತಂದರೆ, ಮೆಸೇಜಲ್ಲಿ ತುಂಬ ಜನ ಕೇಳ್ತಿದ್ದಾರೆ, ಸೊ ಫೈನ್ ಹಾಕಿದ್ದಾರೆ ಬ್ರದರ್, ನಮಗೇನು ಫೈನ್ ಅಂದ್ರೆ ಫೈನ್ ಹಾಕಿದ್ದಾರೆ ಅಂತ ಹೇಳ್ತಿಲ್ಲ, ಒಂದು ಯೆಲ್ಲೋ ಕಲರ್ ಸ್ಲಿಪ್ ಒಂದು ಬರ್ಕೊಟ್ಟಿದ್ದಾರೆ, ಈ ಥರ ಚೀಟಿ ಬರೆದು ಕೊಡ್ತಾ ಇದ್ದಾರೆ, ಆ ಥರ ಏನಾದರೂ ರೂಲ್ಸ್ ಹೊಸದಾಗಿ ಬಂದುಬಿಟ್ಟಿದೆಯಾ ಅಂತ ಅಂದ್ಬಿಟ್ಟು. ಬಟ್ ಏನಂತಂದರೆ, ಆರ್ ಟಿ ಒದವ್ರು ಬಂದು ಪ್ಲ್ಯಾನ್ ಮಾಡ್ಕೊಂಡಿರೋದಾರೆ ಏನಂತ ಅಂದರೆ, ನಿಮ್ಮ ಹತ್ರ ಅಲ್ಲಿ ಸ್ಪಾಟಲ್ಲಿ ಫೈನ್ ಕಲೆಕ್ಟ್ ಮಾಡೋದಿಲ್ಲ. ಬಟ್ ಏನಂತ ಅಂದರೆ, ಮುಂದಕ್ಕೆ ಹೋಗ್ತಾ ಹೇಳ್ತೀನಿ, ನೀವು ಯಾವ ಥರ ಇದನ್ನು ಕ್ಲಿಯರ್ ಮಾಡ್ಕೋಬೋದು. ಹಾಗೆ ಇವಾಗ ನೀವು ಒಂದು ವೇಳೆ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಎಷ್ಟು ಫೈನ್ ಬೀಳುತ್ತೆ, ನಿಮ್ಗೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಾ ಸೈಡಲ್ಲಿ ಇದು ಆರ್ ಟಿ ಒ ಚೆಕ್ ರಿಪೋರ್ಟು ಕಮ್ ರೆಸಿಪ್ಟ್ ಅಂತ ಇದೆ. ಅದರಲ್ಲಿ ಪ್ಲೇಸು, ಡೇಟು ಎಲ್ಲ ಹಾಕಿರ್ತಾರೆ. ಈ ಚೆಕ್ ಇದರಲ್ಲಿ ನೀವು ಏನು ಯೆಲ್ಲೋ ಕಲರ್ ಸ್ಲಿಪ್ ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ತುಮಕೂರು ಆರ್ ಟಿ ಒಯಿಂದ ಫೈನ್ ಹಾಕಿರೋದು, ಸರಿನಾ. ವೆಹಿಕಲ್ ನಂಬರ್ ಹಾಕಿದ್ದಾರೆ, ಮೊಬೈಲ್ ನಂಬರ್ ಹಾಕಿದ್ದಾರೆ, ಡ್ರೈವರ್ ನಂಬರ್ ಹಾಕಿದ್ದಾರೆ, ಅಲ್ಲಿ ಇಶ್ಯೂಡ್ ಬೈ ಡೇಟ್ ಅಂತ ಹಾಕಿದ್ದಾರೆ, ಆಮೇಲೆ ಪರ್ಮಿಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಸರಿನಾ. ಅಲ್ಲಿ ಇಶ್ಯೂಡ್ ಬೈ ಅಂತ ಇದು ತುಮಕೂರ್ದಂತ ಅಂದ್ಬಿಟ್ಟು, ಮತ್ತು ಕೆಳಗಡೆ ನೇಚರ್ ಆಫ್ ಅಫೆನ್ಸ್ ಅಂತ ಬರೆದಿರೋದು ಒಂದು ವಿತೌಟ್ ಪರ್ಮಿಟ್, ಆಯಿತಾ. ವಿತೌಟ್ ಪರ್ಮಿಟ್ ಹೋಗಿದ್ದಾರೆ ಇವರು. ಏನೇ ಮಾಡಿದ್ರು ಕೂಡ ಇವಾಗ ಯಾರು ಈ ಫೈನ್ ಹಾಕಿಸ್ಕೊಂಡಿದ್ದಾರಲ್ವ, ಏನೇ ಮಾಡಿದ್ರು ಅಂದರು, ಹೆಂಗೆ ಹೋದ್ರು ಕೂಡ ಇವ್ರಿಗೊಂದು 7,000 ಇಂದ 8,000 ರೂಪಾಯಿ ಪೆನಾಲ್ಟಿ ಕಟ್ಟಲೇಬೇಕು, ಬೇರೆ ವಿಧಿ ಅಂತೂ ಇಲ್ಲ, ಆಯಿತಾ. ಅದು ಕೆಳಗಡೆ ಇನ್ನೂ ಕೆಲವೊಂದು ಮೆನ್ಷನ್ ಕೂಡ ಬರೆದಿದ್ದಾರೆ. ದ ಓನರ್ ಡ್ರೈವರ್ ಕಂಡಕ್ಟ್ ಟು ದ ಶೋ ದ ಕೇಸ್ ಆಸ್ ದ, ಇದು ರೆಸಿಪ್ಟಲ್ಲಿ ಬರೆದಿರೋದು, ಆ್ಯಕ್ಷನ್ ಅಕಾರ್ಡಿಂಗ್ ಟು ದ ಲಾ ಶುಡ್ ನಾಟ್ ಬಿ ಟೇಕೆನ್ ಅಗೇನ್ಸ್ಟ್ ಹಿಮ್ ಹರ್ ಟು ಬ್ರಷರ್ ನೋಟೆಡ್ ಅಬೌವ್ ದ ಫರ್ದರ್
ಶಿ ಈಸ್ ವೆಲ್ಲಿಂಗ್ ಟು ಕಂಪೇರ್ ಟು ಅಫೆನ್ಸ್ ಅಂತಂದರೆ ನಾವು ಯಾವುದೇ ಥರ ಆ್ಯಕ್ಷನ್ ಏನು ಅಲ್ಲಿ ನಾವು ಸ್ಪಾಟಲ್ಲೇನು ತಗೊಂಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿರೋದು. ಮತ್ತು ಕೆಳಗಡೆ ಒಂದು ಸೀಲ್ ಕೂಡ ಇದೆ, ವಿತಿನ್ 7 days ಒಳಗಡೆ ಅಪ್ರೋಚ್ ಟು RTO ಅಂತ ಅಂದ್ಬಿಟ್ಟು. ಈಗ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಅಂದರೆ ಈ ಥರ ಎಲ್ಲೋ ಸ್ಲಿಪ್ ಅವರು RTOದವ್ರು ಹಿಡಿದು ನಿಮಗೆ ಬರೆದು ಕೊಡ್ತಾರಲ್ವ, ಅದು ಬರೆದಿದ್ಮೇಲೆ ವಿತಿನ್ 7 ದಿವಸ ಒಳಗಡೆ ನೀವು ಹೋಗಿ RTOದಲ್ಲಿ ಅಪ್ರೋಚ್ ಆಗಬೇಕು. ಅಂದರೆ RTOದಲ್ಲಿ ಹೋಗ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಏನಿದೆ ಅದನ್ನು ತೋರಿಸ್ಬೇಕು. ಹಾಗೇನು ಮಾಡ್ತಾರೆ ಅಂತಂದರೆ ಅವ್ರು ನಿಮಗೆ ಹೇಳ್ತಾರೆ, ನೋಡಪ್ಪ ನೀನು ವಿತೌಟ್ ಪರ್ಮಿಟ್ ಬಂದಿದೆಯಾ, ವಿತೌಟ್ ಪರ್ಮಿಟ್ ಬಂದ್ಬಿಟ್ಟು 5,000 ರೂಪಾಯಿ ಪೆನಾಲ್ಟಿ ಇದೆ. ಹಾಗೆ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೂ ಕೂಡ 500 ರೂಪಾಯಿ ಬಿದ್ದೇ ಬೀಳುತ್ತೆ. ನೀವು ಅನ್ಕೋಬೋದು, ಇವಾಗ ಇನ್ಶೂರೆನ್ಸು, ಹಾಗೆ ಎಮಿಷನ್ ಟೆಸ್ಟಿಂಗು, ಆಮೇಲೆ ಇದು FC, ಇದನ್ನೆಲ್ಲ ಸೇರಿಸಿ ಅವ್ರು ಏನು ಮಾಡ್ತಾರೆ, 500 ರೂಪಾಯಿ ಫೈನ್ ಹಾಕ್ತಾರೆ. ಅದರಿಂದ ನೀವು ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ. ಅದರ ಜೊತೆಗೆ ಅದಲ್ಲದೇನೆ ಇನ್ನೊಂದು ಪಾಯಿಂಟ್ ಇದೆ ಕೆಳಗಡೆ. ಸೊ ಇದೇ ಸ್ಲಿಪ್ಪಲ್ಲಿ ಮೇಲ್ಗಡೆ ಏನು ನೀವು ನೋಡ್ತೀರಾ ಖಾಲಿ ನೇಚರ್ ಆಫ್ ಅಫೆನ್ಸ್ ಅಂತ ಇದೆಲ್ಲ ಮೇಲ್ಗಡೆ, ಇದು ಏನು ಅಫೆನ್ಸ್ ಆಗಿರೋದು ಅಂತ ಅಂದ್ಬಿಟ್ಟು ಅಲ್ಲಿ ಅವರು ಚೆಕ್ ಅಂತ ಬರಿಬೇಕಿತ್ತು. ರೆಸಿಪ್ಟಲ್ಲಿ ಬಂದುಬಿಟ್ಟು ಚೆಕ್ ರಿಪೋರ್ಟ್ನ ಬರಿಬೇಕಿತ್ತು. ಏನಂತ, ಡಾಕ್ಯುಮೆಂಟ್ಸ್ ಏನೆಲ್ಲ ಡ್ರೈವರ್ ತೋರಿಸಿದ್ದಾರೆ, ಅಂದರೆ ಈ ಗಾಡಿ ಯಾರು ತಗೊಂಡೋಗಿದ್ರು, ಆಟೋ ತಗೊಂಡೋಗಿದ್ರು, ಈ ಆಟೋಗೆ ಇನ್ಶೂರೆನ್ಸ್ನ ತೋರಿಸಿರ್ಬೇಕಿತ್ತು, RC ಬುಕ್ನ ತೋರಿಸಿರ್ಬೇಕಿತ್ತು, DL ತೋರಿಸಿರ್ಬೇಕಿತ್ತು. ಹಾಗೆ ಅದನ್ನೆಲ್ಲ ಮೆನ್ಷನ್ ಕೂಡ ಮಾಡಬೇಕಿತ್ತು. ಪರ್ಮಿಟ್ ಕೂಡ ತೋರಿಸಿರ್ಬೇಕಿತ್ತು. ಆದರೆ ಪರ್ಮಿಟ್ ಇವಾಗ ಸಿಟಿ ಲಿಮಿಟಿಂದ ಹೊರಗಡೆ ಹೋಗಿದ್ರಿಂದಾಗಿ ಅದು ಪರ್ಮಿಟು ವ್ಯಾಲಿಡ್ ಆಗಿದ್ರು ಕೂಡ ಅದಕ್ಕೆ ವ್ಯಾಲಿಡ್ ಅಲ್ಲ. ಯಾಕಂತಂದರೆ ಅದು ಔಟ್ ಆಫ್ ದಿ ಸಿಟಿ ಅಲ್ವಾ, ಬೆಂಗಳೂರು ಸಿಟಿ ಪರ್ಮಿಟ್ ಬಂದು ಹೊರಗಡೆ ಹೋಗಿದೆ ಅಂತಂದರೆ ಅದು ಅಫೆನ್ಸು, 5,000 ರೂಪಾಯಿ ಪೆನಾಲ್ಟಿ ಬೀಳುತ್ತೆ. ಮತ್ತು ಈ ಚೆಕ್ ಲಿಸ್ಟಲ್ಲೇ ಪ್ರತಿಯೊಂದು ಆಪ್ಷನ್, ಅಂದರೆ ಇದು ಚೆಕ್ ಆಗಿದೆ ಅಂದರೆ ಎಕ್ಸಾಂಪಲು ಇನ್ಶೂರೆನ್ಸ್ ಇದೆ ಓಕೆ ಅಂತ ಒಂದು ರೈಟ್ ಮಾರ್ಕ್ ಕೊಟ್ಟಿರಬೇಕಿತ್ತು. ಅದ್ರ ಜೊತೆಗೆ FC ಇದೆ ಅದು ರೈಟ್ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕಿತ್ತು. ಇವಾಗ ಯಾವ ಥರ ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ, ಅಫೆನ್ಸ್ ಒಂದೇ ಅವ್ರು ಹಾಕಿರೋದು ವಿತೌಟ್ ಪರ್ಮಿಟ್ ಅಂತ ಹಾಕಿದ್ದಾರೆ. ಸೊ ಈ ಥರ ಹಾಕಿರೋದ್ರಿಂದಾಗಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಇವರು ಎಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ಈಗ ತುಮಕೂರು RTOದಲ್ಲಿ ಹೋಗಿ ತೋರಿಸ್ಬೇಕು. ಒಂದು ವೇಳೆ ಏನಾದರೂ ತುಮಕೂರು RTOಲ್ಲಿ ಹೋಗಿ ತೋರಿಸ್ಕೊಂಡು ಇವರು ಕ್ಲಿಯರ್ ಮಾಡ್ಕೊಂಡು ಬರಲಿಲ್ಲ ಅಂತ ಅಂದರೆ ಎಲ್ಲದಕ್ಕೂ, ಇವಾಗ ಎಕ್ಸಾಂಪಲು ಎಮಿಷನ್ಗೆ ಬಂದುಬಿಟ್ಟು 2,000 ಫೈನ್ ಇದೆ. ಇನ್ಶೂರೆನ್ಸ್ ವಿತೌಟ್ ಇನ್ಶೂರೆನ್ಸ್ ಲೆಕ್ಕನೇ ಬರೋದು ಈಗ ಅವರು, ಯಾಕಂದರೆ ಅಲ್ಲಿ ಯಾವುದೇ ಥರ ಮೆನ್ಷನ್ ಮಾಡಿಲ್ಲ. ಅವರು ಅಲ್ಲಿ ಬರಿಬೇಕಿತ್ತು, ಬರೆದಿಲ್ಲ. ಹಾಗಾಗಿ ಏನಾಗುತ್ತೆ, ಈಗ ಮಿನಿಮಮ್ ಅಂತಂದ್ರೆ ಎಲ್ಲದಕ್ಕೂ ಇವಾಗ ವಿತೌಟ್ FC ಅಂತ ಬರೀತಾರೆ, ವಿತೌಟ್ DL ಅಂತ ಬರೀತಾರೆ, ಹಾಗೆ ವಿತೌಟ್ ಇನ್ಶೂರೆನ್ಸ್ ಅಂತ ಇರುತ್ತೆ. ಇದಕ್ಕೆಲ್ಲ ಬಂದುಬಿಟ್ಟು ಮತ್ತು ಇದು ಎಮಿಷನ್ ಅದು ಕೂಡ ಇವಾಗ ಅದೆಲ್ಲ ಬರೆದ್ರೆ ಮಿನಿಮಮ್ ಅಂದ್ರೂ ಒಂದು 12ಇಂದ ವಿತೌಟ್ ಪರ್ಮಿಟ್ಗೆ ಒಂದು 5,000, ಇನ್ಶೂರೆನ್ಸ್ದೊಂದು 2,000, ಹಾಗೆ FC-ದೊಂದು 2,000 ರೂಪಾಯಿ, DLದು ಅದು ಕೂಡ ಮೆನ್ಷನ್, ಅದ್ರದ್ದು ಕೂಡ ಇರುತ್ತೆ ಪೆನಾಲ್ಟಿ. DL ತೋರಿಸಿಲ್ಲ ಅಂತ ಅಂದ್ಬಿಟ್ಟು ಅದರದ್ದೊಂದು ವಿತೌಟ್ DL ಒಂದು 2,000 ಏನೋ ಇರ್ಬೋದು, ಸರಿನಾ, ಎಕ್ಸಾಂಪಲ್ ಹೇಳ್ತಿರೋದು. ಹಾಗೆ ಎಮಿಷನ್ ಕೂಡ ಒಂದು 2,000 ಅಂತ. ಇವು ನೀವೇ ಲೆಕ್ಕ ಮಾಡ್ಕೊಳ್ಳಿ, ಒಂದು 12ಇಂದ 15,000 ರೂಪಾಯಿವರೆಗೂ ಮಿನಿಮಮ್ ಅಂತ ಅಂದ್ರೂ ಎಗ್ರೋಯ್ತು. ಸೊ ಇವರು ವಿತಿನ್ ಅಂದರೆ 7 ದಿವಸ ಒಳಗಡೆ ಈ ಡಾಕ್ಯುಮೆಂಟ್ಸ್ನ ಹೋಗಿ ತೋರಿಸಿ ತುಮಕೂರು RTOದಲ್ಲಿ, ಇವಾಗ ಇದು ಬಂದು ತುಮಕೂರು RTOದಲ್ಲಿ ಆಗಿರೋದು, ತುಮಕೂರು RTOಲ್ಲಿ ಹೋಗಿ ಈ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿ, ಪರ್ಮಿಟ್ ಎಲ್ಲ ತೋರಿಸಿ, ಏನು ಫೈನ್ ಇದೆ ಅದನ್ನು ತುಮಕೂರಲ್ಲಿ ಕಟ್ಟಬೇಕು ಅಮೌಂಟು ಪರ್ಮಿಟ್ದು, ಅಲ್ಲಿ ಕಟ್ಬಿಟ್ಟು ಕ್ಲಿಯರ್ ಮಾಡಿಕೊಂಡು ಮತ್ತೆ ಇವ್ರದ್ದು ಏನಿದೆ ಇದು ಬಂದುಬಿಟ್ಟು ಇವ್ರದ್ದು 01 ಅಂತ ಇದೆ, ಅಂದರೆ ಕೋರಮಂಗಲ RTO ಆಯಿತಾ. ಈ ಕೋರಮಂಗಲ RTOದಲ್ಲಿ ಬಂದುಬಿಟ್ಟು ಕ್ಲಿಯರ್ನ ಮಾಡ್ಕೋಬೇಕು, ಅಲ್ಲಿ ಬಂದು ತೋರಿಸ್ಬೇಕು. ಸೊ ಅಲ್ಲಿ ತೋರಿಸ್ಬೇಕು, ಸರ್ ಇವಾಗ ತುಮಕೂರು RTOದಲ್ಲಿ ಹೋಗ್ಬಿಟ್ಟು ನಾನು ಎಲ್ಲ ಥರ ಫೈನ್ ಎಲ್ಲ ಕಟ್ಟಿದ್ದೀನಿ, ಇವಾಗ ಬಂದು ಇದನ್ನು ಕ್ಲಿಯರ್ ಮಾಡಿಕೊಡಿ ಇಲ್ಲಿ ಓಕೆ ಅಂತ. ಇಲ್ಲಾಂದರೆ ಬ್ಲ್ಯಾಕ್ ಲಿಸ್ಟೆಲ್ಲ ಹಾಕ್ಬಿಡ್ತಾರೆ. ಸೊ ಈ ಥರ ಇದೆ. ಯಾರು ಕೂಡ ನಾನು ನಿಮ್ಮ ಹತ್ರ ಕೇಳ್ಕೊಳೋದೇನಂತಂದರೆ, ಗಾಡಿಗಳನ್ನ ಬೆಂಗಳೂರು ಸಿಟಿ ಲಿಮಿಟಿಂದ ತೊಗೊಂಡೋಗೋಕೆ ಹೋಗಬೇಡಿ. ಯಾವುದೇ RTOದವರಾಗಿರಲಿ ಜಸ್ಟ್ ಫೈನ್ ಬರೆದು ಹಾಕ್ತಿದ್ದಾರೆ. ಮುಂಚೆ ಅಷ್ಟೆಲ್ಲ ಸರ್ ನಮ್ದು ಇಲ್ಲಿ ಊರು ಸರ್ ಇರೋದು, ಹೋಗಿ ಬರ್ತೀವಿ ಅಂತಂದರೆ ಬಿಡ್ತಾಯಿದ್ರು ಆಯಿತಾ. ಬಟ್ ಏನಂತಂದರೆ ಇವಾಗ ಅದೇನಾಗಿತ್ತು ಗೊತ್ತಿಲ್ಲ, ಇದ್ದಿದ್ದಂಗೆ RTOದವರು ಎದ್ಬಿಟ್ಟವ್ರೆ, ಫೈನ್ ಹಾಕ್ತಾನೇ ಇದ್ದಾರೆ. ಸೊ ಆಲ್ಮೋಸ್ಟು ಫೈನು ಇವಾಗ ನೋಡಿ, ಇವ್ರು ಹೋಗಿದ್ರು ಸುಮ್ಮನೆ ಹೋಗಿ ಬಂದಿದ್ದಕ್ಕೆ ಇವಾಗ ಮಿನಿಮಮ್ ಅಂತ ಅಂದ್ರೂ ಒಂದು 7,000-8,000 ರೂಪಾಯಿ ಅಷ್ಟು ಪೆನಾಲ್ಟಿ ಕಟ್ಟಲೇಬೇಕು. ಪರ್ಮಿಟದು 5,000 ರೂಪಾಯಿ ಫಿಕ್ಸು ಆಯಿತಾ, ವಿತೌಟ್ ಪರ್ಮಿಟು, ಯಾಕಂದರೆ ಸಿಟಿ ಲಿಮಿಟ್ನ ಬಿಟ್ಟು ಹೋಗಿರೋವಂಥದ್ದು. ಸೊ ಹೀಗಿರೋದ್ರಿಂದಾಗಿ ಸ್ನೇಹಿತರೆ ನಾನು ನಿಮ್ಮ ಹತ್ರ ಹೇಳೋದೇನಂತಂದರೆ, ಹುಷಾರಾಗಿರಿ. ಸುಮ್ಮನೆ ಇವಾಗ 1 ದಿವಸ 2 ದಿವಸಕ್ಕೆ ನೀವು ಊರಿಗೆ ಹೋಗಿರ್ತೀರ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಬರಬೇಕಾದ್ರೆ ಹಾಕ್ಕೊಂಡ್ಬಿಡ್ತಾರೆ, ಸರಿನಾ. ಅದಾದಮೇಲೆ ಅಷ್ಟೇ ಅಲ್ಲ, ನೀವು ಗಾಡಿನ ಏನೋ ಬಿಟ್ಟು ಕಳಿಸ್ಬಿಡ್ತಾರೆ. ಮತ್ತು ನೀವು 7 ದಿವಸ ಒಳಗಡೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ನ ಯಾವ RTOದವರು ನಿಮಗೆ ಪೆನಾಲ್ಟಿ ಹಾಕಿರ್ತಾರೆ, ಫೈನ್ ಹಾಕಿರ್ತಾರೆ,
ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ನ ತೋರಿಸ್ಕೊಂಡು ಮತ್ತೆ ಅಲ್ಲಿಂದ ಒಂದು ಸ್ಲಿಪ್ ಇಸ್ಕೊಂಡು ಆ ಸ್ಲಿಪ್ನ ತಂದು ನಿಮ್ದು ಯಾವ್ದು ಆರ್ ಟಿ ಒ ಇದೆ, ಇವಾಗ ಎಕ್ಸಾಂಪಲ್ಲು ಏನು ನೋಡಿದ್ರಿ ಯೆಲ್ಲೋ ಸ್ಲಿಪ್ಪು, ಇದು ಬಂದುಬಿಟ್ಟು ಕೋರಮಂಗಲ ಆರ್ ಟಿ ಒ, ಅಲ್ಲಿ ಹೋಗ್ಬಿಟ್ಟು ಮತ್ತೆ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಏನಾದರೂ ನೀವು ಪರವಾಗಿಲ್ಲ ಬಿಡು ಏನೋ ನೋಡ್ಕೊಳ್ಳೋಣ ಮುಂದಕ್ಕೆ ಅಂತ ನೀವು ಬಿಟ್ಟರೆ, ನೆಕ್ಸ್ಟ್ ನೀವು ಯಾವಾಗ ಎಫ್ ಸಿ ಮಾಡೋಕ್ಕೆ ಹೋಗ್ತೀರಾ ಆ ಟೈಮಲ್ಲಿ ಎಲ್ಲ ದುಡ್ಡನ್ನ ಕೂಡ ಕಟ್ಟಬೇಕಾಗುತ್ತೆ. ಒಂದು 12-15 ಸಾವಿರ ರೂಪಾಯಿ ಅಂತಂದರೆ ಕಮ್ಮಿ ದುಡ್ಡು ಅಂತೂ ಅಲ್ಲ, ಸರಿನಾ? ಒಂದೊಂದು ಸತಿ ಗಾಡಿನ ನಾವು ಎಫ್ ಸಿ ಮಾಡಿಸ್ಬೇಕು, ಇಲ್ಲ ಅಂತ ಅಂದರೆ ಒಂದು ಇನ್ಶೂರೆನ್ಸು ಎಫ್ ಸಿ ಇದಕ್ಕೆಲ್ಲ ಹೋಗ್ಬೇಕಂದ್ರೆ ಒಂದು 10,000 ರೂಪಾಯಿ ಅರ್ಜೆಂಟಿಗೆ ಸಿಗೋದಿಲ್ಲ ಅಂತ ಸಿಚುವೇಶನ್ ಇರುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ 1 to double ಖರ್ಚಾಗ್ಬಿಡುತ್ತೆ. ಒಂದು ಯಾವುದಪ್ಪ ಅಂತಂದರೆ, ಈಗ ಒಂದು ಬ್ಲಾಕ್ ಲಿಸ್ಟ್ ಆಗಿರುತ್ತೆ, ನೀವು ಬ್ಲಾಕ್ ಲಿಸ್ಟ್ ಆಗಿಬಿಟ್ರೆ ಎಫ್ ಸಿ ಮಾಡೋಕ್ಕಾಗಲ್ಲ, ಅದು ಕ್ಲಿಯರ್ ಮಾಡ್ದೇನೆ, ಆಯಿತಾ? ಹಾಗೆ ಇನ್ನೊಂದೇನಪ್ಪ ಅಂತ ಅಂದರೆ, ಇದು ನೀವು ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಕೂಡ ನೀವು ರಿನ್ಯೂ ಮಾಡ್ಕೊತೀರಾ ಅಂದ್ಕೊಳ್ಳಿ, ಎಫ್ ಸಿಗೆ ಹೋಗ್ಬೇಕಾಗುತ್ತೆ, ಅವಾಗ ಕೂಡ ಖರ್ಚಾಗುತ್ತೆ. ಅದಕ್ಕೊಂದು ಮಿನಿಮಮ್ ಅಂದರೆ 8-10 ಸಾವಿರ ರೂಪಾಯಿ ಬೇಕು. ಅದ್ರ ಜೊತೆಗೆ ವಿತೌಟ್ ಪರ್ಮಿಟ್ ನೀವು ಹೋಗಿ ಇದನ್ನು ಬ್ಲಾಕ್ ಲಿಸ್ಟ್ ಮಾಡ್ಕೊಂಡಿರ್ತೀರ, ಅದಕ್ಕೂ ಕೂಡ ಒಂದು 12-15 ಸಾವಿರ ರೂಪಾಯಿವರೆಗೂ ಖರ್ಚಾಗುತ್ತೆ. ಸುಮ್ಮನೆ ತಲೆ ಮೇಲೆ 30 ಸಾವಿರ ರೂಪಾಯಿ ನೀವು ವೇಸ್ಟ್ ಎಳ್ಕೊಂಡಂಗೆ ಆಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಹೇಳೋದೇನಂತಂದರೆ, ಕೇರ್ಫುಲ್ ಆಗಿರಿ, ಆದಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸಿಗಾಕೊಂಡಿದ್ರೆ. ಬಟ್ ಏನಂತಂದರೆ ರಿಕ್ವೆಸ್ಟು ಕೇಳ್ತಾ ಇಲ್ಲ ಅಂತ ಹೇಳ್ತಿದ್ರು, ಆಯಿತಾ? ಮಾತಾಡೋಕ್ಕೆ ಏನೂ ಬಿಡ್ತಾ ಇಲ್ಲ, ಡೈರೆಕ್ಟಾಗಿ ಸ್ಲಿಪ್ ಬರೀತಾರೆ, ಕೈಗೆ ಹಾಕ್ತಾರೆ, ಹೋಗು ಅಂತ ಬಿಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಅದ್ರ ಜೊತೆಗೆ ಇನ್ನೊಂದು ಕೆಲವೊಂದು ವಿಷಯನೂ ಹೇಳ್ಬಿಡ್ತೀನಿ. ಒಂದು ವೇಳೆ ಏನಾದರೂ ನೀವು ವಿತೌಟ್ ಪರ್ಮಿಟ್ ಬೆಂಗಳೂರು ಸಿಟಿಯಿಂದ ನೀವು ಆಟೋನ ಏನಾದರೂ ಹೊರಗಡೆ ಹೋಗ್ತಾ ಇದೆ ಎತ್ಕೊಂಡು ಹೋದರೆ, ಅಲ್ಲೇನಾದರೂ ಹೆಚ್ಚು ಕಡಿಮೆ ಆಯಿತು, ಆಕ್ಸಿಡೆಂಟ್ ಆಯಿತು, ನಿಮ್ಮ ಹತ್ರ ಇನ್ಶೂರೆನ್ಸ್ ಇರುತ್ತೆ, ಪರ್ಮಿಟ್ ಇರುತ್ತೆ, ಎಲ್ಲನೂ ಇರುತ್ತೆ. ಆದರೆ ಅದು ಸಿಟಿ ಲಿಮಿಟ್ ಒಳಗಡೆಗೆ ಮಾತ್ರ ಆಗಿರುತ್ತೆ. ನೀವೇನಾದರೂ ಹೊರಗಡೆ ಎತ್ಕೊಂಡು ಹೋಗಿ ಅಲ್ಲೇನಾದರೂ ಆಕ್ಸಿಡೆಂಟ್ ಏನಾದರೂ ಆಯಿತು ಅಂತಂದರೆ ಅದು ಕ್ಲೈಮ್ ಆಗೋದಿಲ್ಲ, ಅದು ಕೂಡ ನೋಡ್ಕೊಳ್ಳಿ, ಕೇಸು ನಿಮ್ಮ ಮೇಲೇ ಬರುವಂಥದ್ದು. ಸೊ ಇದಿಷ್ಟು ಸ್ನೇಹಿತರೆ. ಇನ್ನೇನಾದರೂ ಪಾಯಿಂಟ್ಸ್ ಬಿಟ್ಟೋಗಿದ್ರೆ, ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ಕೂಡ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.